ಏನಾಗುತ್ತೆ ಅಂತ ಬಂದಿರಲ್ಲ. ಆ ಒಂದು ಧೈರ್ಯ ತಗೊಂಡಿದ್ದಕ್ಕೆ, ಟ್ರೈ ಮಾಡೋಣ ಅಂತ ಬಂದಿದ್ದಕ್ಕೆ ಬಹಳ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮೈಸೂರು ಪಯಣ ನಾವು ಶುರು ಮಾಡುವಾಗ ಮೈಸೂರು ಅಂತ ಒಂದು ಹೊಸ ಜಾಗದಲ್ಲಿ ಕಾಲಿಡೋಣ ಅಂದಾಗ ಸ್ವಲ್ಪ ಭಯ ಇತ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ವಾರ ನಾವು ಇಲ್ಲಿ ಬಂದು ಶುರು ಮಾಡಕ್ ಆಗತ್ತಾ? ಬೆಂಗಳೂರಲ್ಲೇ 30ಕ್ಕಿಂತ ಹೆಚ್ಚು ತಂಡಗಳಾಗ್ಬಿಟ್ಟಿದೆ, ಅಲ್ಲೇ ಎಷ್ಟೋ ಇನ್ನೂ ಲಾಂಚ್ ಆಗೋದಿದೆ. ಅಂತದ್ರಲ್ಲಿ ಒಂದು ಹೊಸ ಜಾಗದಲ್ಲಿ ಮಾಡ್ಬೋದಾ ಅಂತ ಇದ್ದಾಗ ನನಗೆ ಜೊತೆಗೆ ಒಂದು ದೊಡ್ಡ ಬಲ ಅಂತ ಕೊಟ್ಟಿದ್ದು 4 ಜನ. ಆ 4 ಜನರ ಹೆಸರನ್ನ ನಾನು ಹೇಳದೆ ಹೋದ್ರೆ ತುಂಬಾ ದೊಡ್ಡ ತಪ್ಪಾಗತ್ತೆ. ಮೊದಲನೇದಾಗಿ ನನಗೆ ಇಲ್ಲಿ ಒಂದು ಟೀಮ್ ಅಂತ ಲಾಂಚ್ ಮಾಡುವಾಗ ನನಗೆ ಅಲ್ಲಿ ಒಂದು ಪೋಷಕರಾಗಿರೋರು ಒಬ್ರು ಆಲ್ರೆಡಿ ಅನುಭವ ಇರೋರು ಬೇಕಾಗಿತ್ತು. ಹಾಗಾಗಿ ಮೊದಲನೇ ತಂಡ ಶಂಕರ್ನಾಗ್ ತಂಡ ಅಂತ ಏನ್ ಲಾಂಚ್ ಆಯ್ತು ಅದರ ಪೋಷಕರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಪ್ರಹ್ಲಾದ್ ಸರ್ನ, ಸರ್ ದಯವಿಟ್ಟು ನೀವು ಮೈಸೂರು ಲಾಂಚ್ ಟೀಮ್ ನ ಲೀಡ್ ಮಾಡ್ಬೋದು ಅಂತ ಅದ್ಭುತವಾಗಿ ಅವರು ಒಂದು ನಮಗೆ ಮಾಡಿಕೊಟ್ಟಿದ್ದಾರೆ. ಅವರು ನಮ್ಮ ಮೈಸೂರು ಲಾಂಚ್ ಟೀಮನ್ನ ಲೀಡ್ ಮಾಡಿ ಎಲ್ಲರೂ ಒಂದು ನಿಂತ್ಕೊಂಡು ಕಪ್ಪಳದ ಕೇಳ್ಕೊತೀನಿ. ಯಾಕಂದ್ರೆ ಇವತ್ತು ದಿನ ಈ ಮನುಷ್ಯ ಇರಲಿಲ್ಲ ಅಂತಿದ್ರೆ ನನಗೆ ಅನುಭವನೇ ಬರ್ತಾ ಇರಲಿಲ್ಲ ಮೈಸೂರು ಶುರು ಮಾಡೋದಕ್ಕೆ. ಪ್ರಹ್ಲಾದ್ಗೆ ತುಂಬ ಧನ್ಯವಾದಗಳು ಅರ್ಪಿಸ್ಕೊಳ್ತೀನಿ. ಹೆಸರು ಐಶ್ವರ್ಯ. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿಮ್ಮನ್ನ ಇನ್ನೂ ಚೆನ್ನಾಗಿ ತೋರಿಸೋ ಕೆಲಸ ನಂದು. ಮೇಕಪ್ ಆರ್ಟಿಸ್ಟ್. ನಮ್ಮಲ್ಲಿ ಬ್ರೈಡಲ್ ಸರ್ವಿಸಸ್, ನಾನ್ ಬ್ರೈಡಲ್ ಸರ್ವಿಸಸ್, ಹೇರ್ ಸ್ಟೈಲ್ ಮತ್ತೆ ಹೆಣ್ಮಕ್ಳಿಗೆ ಸ್ಯಾರಿ ಉಟ್ಕೊಳ್ಳೋಕೆ ಕಷ್ಟ ಇವಾಗ. ಸೊ 2 ನಿಮಿಷದಲ್ಲಿ ಹೇಗೆ ಸ್ಯಾರಿನ ಉಟ್ಕೋಬಹುದು ಅದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ಪ್ರೀ ವೆಡ್ಡಿಂಗ್ ಸರ್ವಿಸಸ್ ಇರುತ್ತೆ. ರೀಸೆಂಟ್ ಸಕ್ಸಸ್ ಸ್ಟೋರಿ ಏನಂತ ಹೇಳಿದ್ರೆ US ಕ್ಲೈಂಟ್ ಒಬ್ರು ಬಂದಿದ್ರು. ಸೊ ಅವರು ಬೈ 5 o'clock ಮಾರ್ನಿಂಗ್ ರೆಡಿ ಇರಬೇಕಿತ್ತು. ನಾನು 3:30ಗೆ ಅವ್ರ ಪ್ಲೇಸಿಗೆ ರೀಚ್ ಆದ್ರೆ 1.5 hour ಇಬ್ಬರನ್ನೂ ರೆಡಿ ಮಾಡಿದೆ. ಡೆಫಿನೆಟ್ಲಿ ವೆರಿ ಹ್ಯಾಪಿ. ಸೊ ಎಲ್ಲ ನಿಮ್ಮ ಫಂಕ್ಷನ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಮನೆ ಫಂಕ್ಷನ್ಸ್ ಆಗಿರ್ಬೋದು, ದಯವಿಟ್ಟು ಕನೆಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ. ನಮ್ಮದು ಫಾದರ್ ನಾವಲ್ಲಿ ಆಯುರ್ವೇದಿಕ್ ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಬೆಳೆದಿದ್ದೀವಿ. ನೀವೆಲ್ಲರೂ ವಿಸಿಟ್ ಮಾಡಿದರೆ ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಮತ್ತು ನಮಗೆ ಟೂರ್ ಸೈಡ್ ಟ್ರಾವೆಲ್ಸ್ದು ಕನೆಕ್ಷನ್. ಥ್ಯಾಂಕ್ ಯು. ಸಂತೋಷ್ ಅಂತ ನನ್ನ ಮೆಟಲ್ ಫ್ಯಾಬ್ರಿಕೇಶನ್ ಬಿಸ್ನೆಸ್ ಇದೆ. ಕಬ್ಬಣ ಅಥವಾ ಸ್ಟೀಲಲ್ಲಿ ನಿಮಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಯಾವುದೇ ಒಂದು ಫ್ಯಾಬ್ರಿಕೇಶನ್ ರಿಕ್ವೈರ್ಮೆಂಟ್ ಇದ್ದರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರೀಸೆಂಟಾಗಿ KR ನಗರದ ಹತ್ರ ಒಂದು ದೇವಸ್ಥಾನದ ಸಮುದಾಯ ಭವನದ ರೂಫಿಂಗ್ನ ಜಸ್ಟ್ 15 ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀವಿ. ಸೊ ನೀವು ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಒಂದು ಸಮುದಾಯ ಭವನ ಅಥವಾ ಫಾರ್ಮ್ ಹೌಸ್ ಪ್ಲಾನ್ ಮಾಡ್ತಾ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಒಂದು ಸರಿ ಸಂತೋಷ. ನನ್ನ ಹೆಸರು ಸುಮಿತ್ರಾ ಅಂತ. ಮೈಸೂರಿನಲ್ಲಿ ಫಸ್ಟ್ ವೇವ್ ನ್ಯೂಸ್ ಅಂತ ಅಂದರೆ ನಿಮ್ಮ ದಾರಿ ನಮ್ಮ ಜವಾಬ್ದಾರಿ ಅನ್ನೋ ಟ್ಯಾಗ್ಲೈನ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ ದಿಟ್ಟವಾಗಿ ಸುದ್ದಿಯನ್ನು ತಲುಪಿಸೋದ್ರೊಂದಿಗೆ ನಿಮ್ಮ ವ್ಯಾಪಾರವನ್ನ ನೇರವಾಗಿ ಜನರಿಗೆ ತಲುಪಿಸುವಂತಹ ಜಾಹೀರಾತನ್ನ ಸುಲಲಿತವಾಗಿ ನೀಡುವಂತಹ ಜವಾಬ್ದಾರಿ ನಂದು. ಸೊ ಒನ್ಸ್ ಅಗೇನ್ ಫಸ್ಟ್ ವೇವ್ ನ್ಯೂಸ್ ಇಂದ ಸುಮಿತ್ರಾ, ಚೀಫ್ ಎಡಿಟರ್. ಥ್ಯಾಂಕ್ ಯು. ನಾನು ಕಳೆದ 10 ವರ್ಷದಿಂದ ಮೈಸೂರಿನಲ್ಲಿ ಮಲ್ಟಿ ಬ್ರ್ಯಾಂಡ್ ಕಾರ್ ಸರ್ವಿಸ್ ಅಂಡ್ ಮೇಂಟೆನೆನ್ಸ್ ಮಾಡ್ತಾ ಇದ್ದೀವಿ. ಒಂದು ಪ್ರೌಡ್ ಆಗಿ ಹೇಳ್ಕೊಳ್ಳುವಂಥದ್ದು ವಿಷಯ ಏನಂದ್ರೆ ಇಲ್ಲಿರುವ ಮೈಸೂರಿಲಿರುವ ಎಲ್ಲ ಬ್ರ್ಯಾಂಡ್ ಶೋರೂಮ್ಗಳು ಏನು ಇನ್ಸೂರೆನ್ಸ್ ಕಂಪ್ನಿಗಳು, ಕ್ಯಾಶ್ಲೆಸ್ ಇನ್ಸೂರೆನ್ಸ್ ಕಂಪ್ನಿಗಳು ಟೈಅಪ್ ಇದ್ದಾವೆ. ಅದಕ್ಕೂ ಮೀರಿದ ಕ್ಯಾಶ್ಲೆಸ್ ಇನ್ಸೂರೆನ್ಸ್ ಟೈಅಪ್ಸ್ಗಳು ನನ್ನ ವರ್ಕ್ಶಾಪ್ ಅಲ್ಲಿ ಇದ್ದಾವೆ. ನಮಸ್ಕಾರ, ನಾನು ಶರತ್ ಖಾದ್ರಿ, ಕನ್ನಡಿಗರ ವ್ಯಾಪಾರ ವೇದಿಕೆ ಸಂಸ್ಥಾಪಕ. ಇವತ್ತು ಮಾರ್ಚ್ 5, 2026ಕ್ಕೆ ನಮ್ಮ ಕನ್ನಡಿಗರ ವ್ಯಾಪಾರ ವೇದಿಕೆಯ ಒಂದು ಹೊಸ ತಂಡ, ಅರಮನೆ ತಂಡ ಅಂತ ಮೈಸೂರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದ್ರೆ ಇಲ್ಲಿರೋ ವ್ಯಾಪಾರಿಗಳು, ಕನ್ನಡಿಗರು ಯಾರಿದ್ದಾರೆ ಅವರೆಲ್ಲ ನಾವು ಒಗ್ಗಟ್ಟಾಗಿ ಸೇರಿ ಒಂದು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಒಬ್ರಿಗೊಬ್ರು ರೆಫರೆನ್ಸ್ ಕೊಟ್ಕೊಂಡು ಕ್ಲೈಂಟ್ ಡೀಟೇಲ್ಸ್ನ ಶೇರ್ ಮಾಡಿಕೊಂಡು ನಾವು ಬಿಸ್ನೆಸ್ಗಳಲ್ಲಿ ಬೆಳೆಯೋಣ ಅನ್ನೋ ಒಂದೇ ಉದ್ದೇಶದಿಂದ ಕನ್ನಡಿಗರನ್ನೆಲ್ಲ ಒಗ್ಗಟ್ಟಾಗಿ ಸೇರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಈಗಾಗಲೇ 15 ತಿಂಗಳಲ್ಲಿ ನಾವು 44 ಕೋಟಿಯಷ್ಟು ವ್ಯವಹಾರ ನಮ್ಮ 500ಕ್ಕಿಂತ ಹೆಚ್ಚು ಸದಸ್ಯರು ಮಾಡಿದ್ದಾರೆ. ಅದೇ ಥರದ ವ್ಯಾಪಾರದ ಒಂದು ವಹಿವಾಟುಗಳು ಇಲ್ಲೂ ಕೂಡ ಆಗಲಿ ಅಂತ ಹೇಳಿ ಕನ್ನಡಿಗರನ್ನ ಒಗ್ಗಟ್ಟಾಗಿ ಸೇರಿಸೋ ಒಂದು ಪ್ರಯತ್ನದಲ್ಲಿ ಅರಮನೆ ತಂಡ ಅಂತ ಮೈಸೂರಿನಲ್ಲಿ ನಾವಿವತ್ತು ಮೊದಲನೇ ಒಂದು ತಂಡನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಈಗಾಗಲೇ ಭಾಗವಹಿಸಿದ್ದಾರೆ. ಎಷ್ಟೋ ಜನ ಯಾರಿಗೆ ಕನ್ನಡಿಗರ ವ್ಯಾಪಾರ ವೇದಿಕೆ ಬಗ್ಗೆ ತಿಳಿದಿಲ್ವೋ ಅವರು ತಿಳ್ಕೊಂಡು ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೂ ಗೊತ್ತಾದರೆ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ಮಂಡ್ಯ ಮತ್ತು ಕುಶಾಲನಗರದಲ್ಲೂ ಕೂಡ ವ್ಯಾಪಾರದಲ್ಲಿರೋ ಕನ್ನಡಿಗರು ಮುಂದೆ ಬಂದಿದ್ದಾರೆ. ಅಲ್ಲೂ ತಂಡಗಳು ಶುರು ಮಾಡಿ ಕನ್ನಡಿಗರ ವ್ಯಾಪಾರ ವೇದಿಕೆನ ಬೆಳೆಸೋಣ ಅಂತ. ಹಾಗಾಗಿ ಯಾರನ್ನ ಈ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದರೆ ನೀವು ಕೂಡ ಕುಶಾಲನಗರ ಮತ್ತು ಮಂಡ್ಯ ಈ ಭಾಗಗಳಲ್ಲಿ ಇರೋರಾಗಿ ವ್ಯಾಪಾರದಲ್ಲಿದ್ದರೆ ನೀವೆಲ್ಲ ನಮ್ಮ ಜೊತೆ ಸೇರ್ಕೋಬೋದು ಅಂತ ನಾನು ಕೇಳ್ಕೊತೀನಿ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.